ಜಯ ಗುರು ಬಸವ ಜಯ ಗುರು ಬಸವ ಜಯ ಗುರು ಬಸವ ಜಯ ಗುರು ಬಸವ ಜಯ ಗುರು ಬಸವ. 1997ರಲ್ಲಿ ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿದಂತಹ ಮೊದಲಿಗರು ಬಂದಿದ್ದಾರೆ. ಮತ್ತೆ ಖ್ಯಾತ ವಕೀಲರಾದಂತಹ ಶ್ರೀನಿವಾಸರಾವ್ ಅವರು ಬಂದಿದ್ದಾರೆ. ಇನ್ನು ಬೇರೆ ಬೇರೆ ಕಡೆ ಪೂಜ್ಯ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು, ಹಜರತ್ ಖ್ವಾಜಾ ಅಜಮಲ್ ಚಿಸ್ತಿಯವರು, ನಮ್ಮ ಅಬ್ದುಲ್ ಅಜೀಜ್ ಕೆ ಮಾಸ್ಟರ್ ಅವರು ಬಂದಿದ್ದಾರೆ, ಜಯದೇವಿ ತಾಯಿ ಅವರು ಬಂದಿದ್ದಾರೆ, ಕುಸ್ವಾಮಿ ಅವರು, ಇನ್ನುಳಿದಂತಹ ಬಹಳಷ್ಟು. ಈ ಮನುಷ್ಯ ಅನಾಚಾರವನ್ನು ಮಾಡಬಾರದು, ಅವಿವೇಕಿ ಆಗಬಾರದು ಅಂತ ಹೇಳಿ ಈ ಪ್ರಕೃತಿ ಅಂದ್ರೆ ಸೃಷ್ಟಿಕರ್ತನಾದಂತಹ ಅಲ್ಲಾಹನು ಈ ಭೂಮಿ ಮೇಲೆ ಮಹಾತ್ಮರನ್ನ, ಪೈಗಂಬರರನ್ನ ಸೃಷ್ಟಿ ಮಾಡಿ ಈ ಭೂಮಿ ಮೇಲೆ ಕಳಿಸ್ತಾರೆ. ಬೇಕಾದಷ್ಟು ಸಾವಿರಾರು ಜನ ಪೈಗಂಬರಗಳು ಅಂದ್ರೆ ಮಹಾತ್ಮರು, ಪ್ರವಾದಿಗಳು ಈ ಭೂಮಿ ಮೇಲೆ ಬಂದು ಮನುಷ್ಯರನ್ನ ಜಾಗೃತಿ ಮಾಡಲಿಕ್ಕೋಸ್ಕರವಾಗಿ ಅವರ ಶಕ್ತಿಯನ್ನು, ಅಂತಃಶಕ್ತಿಯನ್ನು ಉದ್ದೀಪನ ಮಾಡಿ ಅವರು ಸಮಾಜಕ್ಕೆ ಮಾರ್ಗದರ್ಶಿಯಾಗಲಿ ಅಂತ ಹೇಳಿ ಪ್ರವಾದಿಗಳು ಈ ಭೂಮಿ ಮೇಲೆ ಹುಟ್ಟಿ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನ ಮಾಡಿದ್ದಾರೆ. ಅವರ ಮಾರ್ಗದರ್ಶನದ ನೆರಳಿನಲ್ಲಿ ನಾವೆಲ್ಲರೂ ಕೂಡ ಬದುಕಿಕೊಂಡು ಹೋಗ್ತಾ ಇದ್ದೇವೆ. ಹೀಗಾಗಿ ಎಲ್ಲಾ ಧರ್ಮದ ಪ್ರವಾದಿಗಳು ಕೂಡ ಇರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಹೀಗೆ ಒಂದೊಂದು ಧರ್ಮಕ್ಕೂ ಕೂಡ ಎಲ್ಲ ಪ್ರಾರ್ಥನಾ ಮಂದಿರಗಳು ಇರ್ತವೆ. ಕ್ರಿಶ್ಚಿಯನ್ಸ್ಗೆ ಚರ್ಚ್ಗಳು ಇದಾವೆ, ಮುಸಲ್ಮಾನ್ ಬಾಂಧವರಿಗೆ ಮಸೀದಿ ಇದೆ, ನಮಗೆ ಅನುಭವ ಮಂಟಪ ಇದೆ, ದೇವಾಲಯಗಳಿದಾವು. ಹೀಗೆ ಬೇರೆ ಬೇರೆ ಧರ್ಮದವರು ಒಂದೊಂದು ಎಲ್ಲಾ ರೀತಿಯ ಪ್ರಾರ್ಥನಾ ಮಂದಿರಗಳನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ಪ್ರತಿಯೊಬ್ಬ ಮನುಷ್ಯನ ಮನಸ್ಸು ತಿರುಗುವುದು ಅದು ಒಬ್ಬನ ಕಡೆ ಮಾತ್ರ, ಸೃಷ್ಟಿಕರ್ತನ ಕಡೆ. ಅವನು ಹಿಂದೂ ಆಗಿರ್ಲಿ, ಮುಸ್ಲಿಂ ಆಗಿರ್ಲಿ, ಸಿಖ್ ಆಗಿರ್ಲಿ, ಇಸಾಯಿ ಆಗಿರ್ಲಿ, ಅವನು ಯಾವುದೇ ಧರ್ಮದವನಾಗಿರ್ಲಿ, ಅವನ ಮನಸ್ಸು ಮೊದಲು ತಿರುಗುವುದು ಸೃಷ್ಟಿಕರ್ತನ ಕಡೆಗೆ. ಯಾಕಂತ ಹೇಳಿದ್ರೆ ಮನುಷ್ಯ ಯೋಚನೆ ಮಾಡ್ತಾನೆ, ನಾನು ಎಲ್ಲಿಂದ ಬಂದೆ, ಈಗ ಹೆಂಗ್ ಬದುಕ್ತಾ ಇದ್ದೀನಿ, ನನ್ನ ಇರುವಿಕೆಗೆ ಕಾರಣ ಏನು, ನನ್ನ ಹುಟ್ಟಿಗೆ ಕಾರಣ ಏನು, ನಾನು ಆನಂದವಾಗಿರ್ಲಿಕ್ಕೆ ಕಾರಣ ಏನು, ಕಾರಣ ಯಾರು, ಈ ಪ್ರಕೃತಿಯ ಸೃಷ್ಟಿಗೆ, ಪಂಚಭೂತಗಳ ಸೃಷ್ಟಿಗೆ ಕಾರಣ ಯಾರು ಅಂತ ಹೇಳಿ ಮನುಷ್ಯ ಸಂಶೋಧನೆ ಮಾಡ್ತಾನೆ. ಮನುಷ್ಯ ಸಂಶೋಧನೆ ಮಾಡಿ ಯಾವುದೋ ನಮಗಿಂತ ಅತೀತವಾದಂತಹ ಒಂದು ಶಕ್ತಿ ಇದೆ, ಆದಿಶಕ್ತಿ, ಅದನ್ನು ನಾವು ಅಲ್ಲಾ ಅಂತ ಕರ್ಕೊಂತೀವಿ, ಈಶ್ವರ ಅಂತ ಕರ್ಕೊಂತೀವಿ, ಇನ್ನು ಬೇರೆ ಬೇರೆ ಹೆಸರುಗಳಿಂದ ನಾವು ಕರ್ಕೊಂತೀವಿ ಅಂತ ಹೇಳಿ ಮನುಷ್ಯ ಸಂಶೋಧನೆಯನ್ನು ಮಾಡಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಈ ಪ್ರಕೃತಿಗೆ, ಸೃಷ್ಟಿಗೆ ಶರಣಾಗತಿ ಆಗಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಬಂಧುಗಳೇ, ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಎಂಥ ದಯಾಮಯಿಗಳಾಗಿತ್ತು ಅಂತ ಹೇಳಿದ್ರೆ, ತನ್ನ ಬಗ್ಗೆ ಯಾವಾಗಲೂ ಅವರು ಯೋಚನೆ ಮಾಡ್ತಿರ್ಲಿಲ್ಲ, ಅವರು ಜಗತ್ತಿನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ತಾನು ಕಷ್ಟಪಟ್ಟುಕೊಂಡು ಜಗತ್ತಿಗೆ ಬೆಳಕನ್ನು ನೀಡಿದಂತಹ ಒಬ್ಬ ದಾರ್ಶನಿಕ ಪುರುಷ, ಒಬ್ಬ ಮಹಾತ್ಮ, ಒಬ್ಬ ಪ್ರವಾದಿ. ಸೃಷ್ಟಿಕರ್ತನು ಅವರನ್ನ ಈ ಭೂಮಿ ಮೇಲೆ ಬೆಳೆಸಿ, ಜನಗಳು ಅಜ್ಞಾನದಲ್ಲಿದ್ದಾರೆ, ಅಂಧಕಾರದಲ್ಲಿದ್ದಾರೆ, ಅವರಿಗೆ ದೇವರ ಇರುವಿಕೆ, ಅರಿಯುವಿಕೆ ಗೊತ್ತಿಲ್ಲ ಅವರಿಗೆ. ಅದಕ್ಕೋಸ್ಕರವಾಗಿ ನೀವು ಈ ಭೂಮಿಯ ಮೇಲೆ ಹುಟ್ಟಿ ಬೆಳೆದು ಜನರ ಮಾರ್ಗದರ್ಶನ ಮಾಡಿ ಅಂತ ಹೇಳಿ ಸೃಷ್ಟಿಕರ್ತನು ಪ್ರವಾದಿ ಮೊಹಮ್ಮದ್ ಅವರನ್ನ ಈ ಭೂಮಿ ಮೇಲೆ ಇಳಿಸಿ ಮಾರ್ಗದರ್ಶನ ಮಾಡಿಸಿದ್ದಾರೆ. ಬಸವಣ್ಣನವರು ಕೂಡ ಈ ಕರ್ನಾಟಕದಲ್ಲಿಯೇ ಹುಟ್ಟಿ ಪ್ರವಾದಿಗಳಾಗಿ ಅವರ ವಚನಗಳ ಮೂಲಕವಾಗಿ ಅನುಭವ ಮಂಟಪದ ನಿರ್ಮಾಣ ಮಾಡುವುದರ ಮೂಲಕವಾಗಿ ಆ 12ನೇ ಶತಮಾನದಲ್ಲಿ ಪ್ರಜಾಪ್ರಭುತ್ವವನ್ನು ನಿರ್ಮಾಣ ಮಾಡುವುದರ ಮೂಲಕವಾಗಿ ಈ ಜಗತ್ತಿಗೆ ಬೆಳಕನ್ನು ಕೊಟ್ಟಂತಹ ಪುಣ್ಯ ಪುರುಷರು ಬಸವಣ್ಣವರು. ಇವರ ಒಂದು ಮಾರ್ಗದರ್ಶನದಲ್ಲಿ ನಾವು ಬೆಳೀತಾ ಇದ್ದೇವೆ. ಬಂಧುಗಳೇ, ಇವತ್ತು ನಾವು ನಿಂತಿರ್ತಕ್ಕಂಥ ಹೇಳ್ಬಿಟ್ಟು ಹಜರತ್ ಟಿಪ್ಪು ಸುಲ್ತಾನ್ ಅವರು ಈ ಭಾಗದ ಮೈಸೂರು ಭಾಗದಲ್ಲಿ ಜನಗಳಿಗೆ ಒಂದು ಪರೋಪಕಾರವನ್ನು ಮಾಡಿದಂತಹ, ಪುಣ್ಯವನ್ನು ಮಾಡಿದಂತಹ ಪುಣ್ಯ ಪುರುಷ. ಕೆಆರ್ಎಸ್ಗೆ ಪಾಯವನ್ನು ಹಾಕಿ ಇಲ್ಲಿ ಜನರಿಗೆ, ಕರ್ನಾಟಕದ ಜನಗಳಿಗೆ ನೀರಾಗಬೇಕು ಅಂತ ಹೇಳಿ ಕೆಆರ್ಎಸ್ಗೆ ಪ್ರಪ್ರಥಮವಾಗಿ ಒಂದು ಪಾಯವನ್ನ ಹಾಕಿ ಅದನ್ನ ಕಟ್ಟೆಯನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದಂತಹ ಏಕೈಕ ವ್ಯಕ್ತಿ, ಮೊದಲ ವ್ಯಕ್ತಿ ಅಂತ ಹೇಳಿದ್ರೆ ಟಿಪ್ಪು ಸುಲ್ತಾನ್ ಅವರು. ಅಂತ ಟಿಪ್ಪು ಸುಲ್ತಾನ್ ಅವರು ಬೇಕಾದಷ್ಟು ಜನ, ಸಾವಿರಾರು ಜನಗಳಿಗೆ ತುಂಬಾ ಸಹಾಯವನ್ನ ಮಾಡಿದ್ದಾರೆ. ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಅವರು ಸಹಾಯವನ್ನ ಮಾಡಿದ್ದಾರೆ. ಅಂತ ಹೆಸರು ಟಿಪ್ಪು ಸುಲ್ತಾನ್ ಅವರ ಹೆಸರಲ್ಲಿ ದಿವಂಗತರಾದಂತಹ ನಮ್ಮ ನಡುವೆ ಇವತ್ತಿಲ್ಲ ಜಾಹಿರುಲ್ಲಾ ಖಾನ್ ರವರು, ಅವರ ಶ್ರೀಮತಿಯವರಾದಂತಹ ಸಮಸ್ತಿಕಾ ಮೇಡಮ್ ಅವರು, ಕೆ ಅಬ್ದುಲ್ ಅಜೀಜ್ ಮಾಸ್ಟರ್ ದಂಪತಿಗಳು, ಇವರೆಲ್ಲರ ಒಂದು ಕನಸಿನ ಕೂಸು ಈ ಟಿಪ್ಪು ಟೌನ್. ಈ ಟಿಪ್ಪು ಟೌನ್ ಸುಮಾರು 20 ವರ್ಷಗಳ ಹಿಂದೆನೆ ಇವರು ನಮ್ಮ ಜಾಹಿರುಲ್ಲಾ ಖಾನ್ ಮತ್ತು ಶ್ರೀಮತಿ ಸಲ್ಮಾ ಸಿದ್ದೀಕರ್ ಅವರ ಒಂದು ಆಲೋಚನೆಯಿಂದ ಈ ಟಿಪ್ಪು ಟೌನ್ ಹುಟ್ಟುವಂತು. ಇಲ್ಲಿ ಎಲ್ಲಾ ಧರ್ಮದವರಿಗೂ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನೂರಾರು ಸೈಟ್ಗಳನ್ನು, ಸಾವಿರಾರು ಸೈಟ್ಗಳನ್ನ ಬಡವರಿಗೆ ತುಂಬಾ ಅವರಿಗೆ ಹಂಚಿಕೆ ಮಾಡುವಂತದ್ದು ಅವತ್ತಿನಿಂದ ಕೂಡ ನಡ್ಕೊಂಡು ಬರ್ತಾ ಇದೆ. ಬೇಕಾದಷ್ಟು ಜಮೀನುಗಳನ್ನ ತೆಗೆದು ಬಡವರಿಗೆ, ತುಂಬಾ ಮಧ್ಯಮ ವರ್ಗದ ಜನಗಳಿಗೆ ಟಿಪ್ಪು ಟ್ರಸ್ಟ್
ಇವತ್ತು ಸಹಾಯ ಮಾಡ್ತಾ ಇದೆ, ಸಮಾಜ ಸೇವೆಯನ್ನ ಮಾಡ್ತಾ ಇದೆ, ಧಾರ್ಮಿಕವಾದಂತಹ ಸೇವೆಯನ್ನ ಮಾಡ್ತಾ ಇದೆ, ಹಜರತ್ ಟಿಪ್ಪು ಸುಲ್ತಾನ್ ಅವರ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದೆ, ಕವಿಗೋಷ್ಠಿಗಳನ್ನ ಮಾಡ್ಕೊಂಡು ಬಂದಿದೆ. ಟಿಪ್ಪು ಟ್ರಸ್ಟ್ ಈ ಮೈಸೂರು ಭಾಗದಲ್ಲಿ ಬೇಕಾದಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿಕೊಂಡು ಮೊದಲಿಂದಲೂ ಕೂಡ ಬಂದಿದೆ. ಹೀಗೆ ನಮಗೆ ನಿವೇಶನವನ್ನ ಕೊಟ್ಟು 16 ವರ್ಷಗಳಾಯಿತು. ಈ 16 ವರ್ಷಗಳಿಂದಲೂ ಕೂಡ ನಾವು ಎಲ್ಲಾ ಧರ್ಮದವರು ಸೇರ್ಕೊಂಡು ಒಗ್ಗಟ್ಟಾಗಿರ್ಬೇಕು. ಯಾಕಂದ್ರೆ ಈಗ ನಾವು ಯಾರು ಶಾಶ್ವತರಲ್ಲ. ಇಲ್ಲಿ ಈ ಶಾಶ್ವತ ಪ್ರಕೃತಿ ಒಂದೇ, ಅಲ್ಲಾಹ್ ಒಬ್ಬನೇ ಶಾಶ್ವತನಾಗಿದ್ದಾನೆ. ಯಾವುದಕ್ಕೆ ಸಾವು ಇಲ್ವೋ, ಯಾವುದಕ್ಕೆ ನೋವು ಇಲ್ವೋ, ಯಾರಿಗೆ ತಂದೆ ತಾಯಿ ಇಲ್ವೋ, ಯಾರು ಎಲ್ಲಾನು ಹುಟ್ಟಿದಾನೋ ಅವನೊಬ್ಬನೇ ಶಾಶ್ವತ ಈ ಭೂಮಿ ಮೇಲೆ. ಇನ್ಯಾರು ಈ ಭೂಮಿ ಮೇಲೆ ಶಾಶ್ವತ ಅಲ್ಲ. ಇಲ್ಲಿ ಬಂದಿರೋರು ಯಾರು ಶಾಶ್ವತ ಅಲ್ಲ. ಅದಕ್ಕೋಸ್ಕರ ಶಾಶ್ವತ ಯಾರು ಅಂತ ಹೇಳಿದ್ರೆ ನಮ್ಮ ಇರುವಿಕೆಗೆ ಕಾರಣ ಯಾವುದೋ ಒಂದು ಶಕ್ತಿ ಇದೆಯಲ್ಲ, ಆ ಶಕ್ತಿ ಶಾಶ್ವತವಾಗಿ ಇರ್ತೈತಿ. ಅಂತಹ ಶಕ್ತಿಯನ್ನ ಆರಾಧನೆ ಮಾಡಲಿಕ್ಕೋಸ್ಕರವಾಗಿ ಟಿಪ್ಪು ಮಸೀದಿಯನ್ನ ನಿರ್ಮಾಣ ಮಾಡಿದೆ. ಅದೇ ಉದ್ದೇಶಕ್ಕೋಸ್ಕರ ಬಸವ ಧ್ಯಾನ ಮಂದಿರ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರವಾಗಿ ನಾವು ಇಲ್ಲಿನ ಸುತ್ತಮುತ್ತಲಿನ ಜನ, ನಮ್ಮ ಕರ್ನಾಟಕದ ಭಾಗದಿಂದ ಜನಗಳನ್ನ ಸೇರಿಸಿ ಒಂದು ಸೌಹಾರ್ದ ವಾತಾವರಣವನ್ನು ಉಂಟು ಮಾಡಬೇಕು ಎನ್ನುವಂತ ದೃಷ್ಟಿಯಿಂದ ಈ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಈಗ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಹುಲಿಂಗಪೇಟೆ ಮಠದ ಕರ್ನಾಟಕದ ಕ್ರಾಂತಿಕಾರಿ ಸ್ವಾಮಿಗಳು ಅಂತಾನೆ ಹೆಸರುವಾಸಿಯಾಗಿರ್ತಕ್ಕಂಥ ಪೂಜ್ಯರು ಇಲ್ಲಿ ದಯಮಾಡಿಸಿದ್ದಾರೆ. ಅವರು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳೋದಂತ ಇದೆ. ಧರ್ಮಗಳು ಮನುಷ್ಯತ್ವದ ಕಡೆಗೆ ಮುಖ ಮಾಡ್ತಾರೆ. ನಾವೆಲ್ಲರೂ ಮೊದಲು ಮನುಷ್ಯರಾಗಬೇಕು, ನಂತರ ಎಲ್ಲ ನಮ್ಮ ಧರ್ಮ, ನಮ್ಮ ತತ್ವ, ನಮ್ಮ ವಿಚಾರಗಳು ಎಲ್ಲವೂ ಒಂದೇ ಆಗಿರ್ತಾರೆ. ಆ ಒಂದೇ ತತ್ವದ ಅಡಿಯಲ್ಲಿ ನಾವೆಲ್ಲ ಬದುಕಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಬಸವ ಭಾವೈಕ್ಯತೆಯಿಂದ ಜೊತೆಗೆ ಟಿಪ್ಪು ನಮ್ಮ ಸಲ್ಮಾನ್ ಸಿದ್ದೀಕ್ ಅವರು ಹಾಗೆ ಅಜೀಜ್ ಮಾಸ್ಟರ್ ಅವರು ಸಂಕಲ್ಪದಂತೆ ಇಲ್ಲಿ ಎಲ್ಲರೂ ಒಂದಾಗಬೇಕು. ಎಲ್ಲಾ ನದಿಗಳು ಸಾಗರವನ್ನೇ ಹೇಗೆ ಸೇರ್ತಾವೋ ಹಾಗೆ ಎಲ್ಲರೂ ಸಹ ಸಮುದ್ರದ ರೀತಿಯಲ್ಲಿ ಬದುಕಬೇಕು, ಶಾಂತಿಯುತವಾಗಿರಬೇಕು, ಸಾಮರಸ್ಯದಿಂದ ಬದುಕಬೇಕು. ನಮ್ಮೆಲ್ಲರ ತತ್ವ ಒಂದೇ ಆಗಿದೆ, ನಮ್ಮೆಲ್ಲರ ಧ್ಯೇಯ ಒಂದೇ ಆಗಿದೆ, ನಮ್ಮೆಲ್ಲರ ವಿಚಾರ ಒಂದೇ ಆಗಿದೆ. ನಾವುಗಳು ಬಣ್ಣಗಳನ್ನ ಇಟ್ಟುಕೊಂಡು ಮತ್ತೆ ಕಾಂಕ್ರೀಟ್ ಗೋಡೆಗಳನ್ನ ಇಟ್ಟುಕೊಂಡು ಅಥವಾ ಬೇರೆ ಬೇರೆ ಕಟ್ಟಡಗಳು ಇಟ್ಟುಕೊಂಡು ನಾವು ಹೆಸರುಗಳನ್ನ ಬಂದು ಮಾಡ್ಕೊಂಡು ಇರ್ಬೋದು. ಆದ್ರೆ ನಮ್ಮ ಒಳಗಿರ್ತಕ್ಕಂತಹ ಚೇತನ ಒಂದೇ ಆಗಿರುತ್ತೆ. ಮುಸಲ್ಮಾನರಾಗಿರ್ಲಿ, ಬೌದ್ಧರಾಗಿರ್ಲಿ, ಜೈನರಾಗಿರ್ಲಿ, ಸಿಖ್ರಾಗಿರ್ಲಿ, ನಮ್ಮ ಮನುಷ್ಯರು ಎಲ್ಲರೂ ಮಾನವನ ಕಡೆಗೆ ಹೋಗ್ಬೇಕು. ಬಸವಣ್ಣನವರು ಧೈರ್ಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳಿದರು. ಎಲ್ಲಾ ಪ್ರಾಣಿಗಳಲ್ಲೂ ಧೈರ್ಯಗಳು. ವಿಷ, ಜಂತು, ಕ್ರಿಮಿ, ಕೀಟಗಳಿದ್ರೂ ಸಹ ಧೈರ್ಯ ತೋರಿಸ್ಬೇಕು ಅಂತಾರೆ. ಯಾವುದೇ ಕ್ರಿಮಿ ಕೀಟಗಳು, ವಿಷ ಜಂತುಗಳು ನೀರಿನ ಒಳಗಾಗಲಿ, ನೀರಿನ ಮೇಲಾಗಲಿ, ಭೂಮಿಯ ಒಳಗಾಗಲಿ, ಭೂಮಿಯ ಮೇಲಾಗಲಿ ಎಲ್ಲರಿಗೂ ಕ್ಷೇಮವನ್ನು ವಹಿಸತಕ್ಕಂಥದ್ದು ಮಾನವ ಧರ್ಮ. ಅಂತಹ ಧರ್ಮವನ್ನ ಪ್ರವಾದಿ ಮಹಮ್ಮದ್ ಅವರು, ಬಸವೇಶ್ವರರು ಮತ್ತೆ ಎಲ್ಲಾ ಸಂತರು ಕೊಟ್ಟಿದ್ದಾರೆ. ಆ ಸಂತರ ಮಾತಿನಂತೆ ನಾವೆಲ್ಲ ನಡ್ಕೊಂಡ್ರೆ ನಮ್ಮ ದೇಶ, ಇಡೀ ದೇಶ ಸುಭದ್ರವಾಗಿರ್ತದೆ. ಯಾವುದೇ ರೀತಿಯಾದಂತಹ ಹಿತಕರಗಳನ್ನು ಜರುಗೋದಿಲ್ಲ. ನಾವು ನಮ್ಮ ಜಾತಿ, ಧರ್ಮ, ವಿಚಾರಗಳನ್ನ ಬಿಟ್ಟು ಭಾರತ ಒಂದು, ಭಾರತೀಯರೆಲ್ಲರೂ ಬಂಧು ಅಂತ ಯಶಸ್ವಿಯಾಗಿ ಮತ್ತೆ ಈ ನಾಡಿಗೆ ಮತ್ತು ನೆಲ, ಜಲ, ಭಾಷೆಗೆ ಅದರಲ್ಲಿ ಅಪಾರವಾಗಿದೆ. ಅವರನ್ನು ಗೌರವಿಸತಕ್ಕಂಥ ಕೆಲಸ ಆಗಬೇಕಾಗಿದೆ. ಅವರು ಯಾವುದೇ ಧರ್ಮ ಮುಖ್ಯ ಅಲ್ಲ, ನಮಗೆ ದಯೆ ಮುಖ್ಯ. ಎಲ್ಲಾ ಧರ್ಮಗಳಲ್ಲೂ ದಯೆ ಇರಬೇಕು. ದಯೆಯಿಲ್ಲದ ಧರ್ಮ ಯಾವುದೇ ಅಂತ ಪ್ರಶ್ನೆ ಮಾಡಿದರೆ ಬಸವಣ್ಣನವರು. ಹಾಗಾಗಿ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ. ದೈವ ಧರ್ಮದ ಮೂಲ ಅಂತಕ್ಕಂಥದ್ದು ನಮ್ಮ 12 ಶತಮಾನದ ಬಸವಾದಿ ಧ್ಯೇಯವಾಕ್ಯ. ಅಂತಹ ವಾಕ್ಯವನ್ನ ನಮ್ಮ ಟಿಪ್ಪುವನ್ನ ಎಲ್ಲರೂ ಜೀವಂತವಾಗಿರಬೇಕು. ಇನ್ನೆಷ್ಟೇ ವರ್ಷಗಳವರು ಈ ಸಾಮರಸ್ಯ ಹೀಗೆ ಭದ್ರವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ವರ್ಷ ಈ ಕಾರ್ಯಕ್ರಮ ಆಯ್ಕೆ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಶುಭವಾಗಿ ಶರಣ. ಅೌಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. अस्सलातु वस्सलामु अलैका या रसूलल्लाह सल्लल्लाहु अलैहि वसल्लम. अस्सलातु वस्सलामु अलैका या हबीबल्लाह. अस्सलामु अलैकुम. तमाम हाज़रीन ನಮಸ್ಕಾರಗಳು. ಇವತ್ತು ಈ ಬಸವ ಕೇಂದ್ರದಿಂದ ಆಚರಣೆ ಮಾಡಿದೆವು. ನಮ್ಮ ಪೂಜ್ಯ ಸ್ವಾಮಿಗಳು ಬಸವಲಿಂಗ ಶರಣರು
ನಿಮಗೆ ನಮ್ಮ ಟಿಪ್ಪು ಸುಲ್ತಾನ್ ಟ್ರಸ್ಟ್ ವತಿಯಿಂದ, ನಮ್ಮ ಎಲ್ಲ ಟೀಮ್ ಮೆಂಬರ್ಸ್ ಕಡೆಯಿಂದ, ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದ ತುಂಬಾ ಧನ್ಯವಾದಗಳನ್ನು ಹೇಳುತ್ತೇನೆ. मेरे शौहर जनाब जाहिदुल्ला खान हम लोगों ने मिलकर जब ये ट्रस्ट शुरू किया था तो उस वक्त ये तय किया गया था कि हजरत टीपू सुल्तान शहीद, जब इसका नाम रखा जा रहा है तो हजरत टीपू सुल्तान शहीद के ही नक्श कदम पर चलते हुए इस इदारे को कायम करें और जितना भी हो सकता है उनके नक्शे कदम पर चलते हुए यहाँ पर जो भी हम कामकाज करें उसको नजर के सामने रखते हुए जो भी हमने किया, उनके जो ड्रीम्स थे हजरत टीपू सुल्तान के, उसको हम लोग अक्सर डिस्कस किया करते थे. और मेरे शौहर जब पहली मर्तबा हमारा एक प्रोग्राम हुआ था वहां पर अक्सर एक शेर कहा करते थे, मैं अकेला ही चला था जानिबे मंजिल मगर लोग आते गए और कारवां बनता गया. देखिए, जब आप कोई भी काम करते हैं, कोई भी नया काम शुरू करते हैं तो अवाम अगर उनको अच्छा लगे तो आपके साथ जुड़ जाती है, और जब अल्लाह को कोई काम पसंद आए तो पूरी कायनात उसके साथ जुड़ जाती है. तो ये हमने अपने तमाम कामों में इसको एक्सपीरियंस किया है. और कोई काम हमने शुरू कर दिया, हमारा एक इरादा था कि हम टीपू टाउन बनाए, यहाँ पर मस्जिद है तो यहाँ पर मंदिर भी होना चाहिए. तो जब हमने मंदिर के लिए जनाब बसवालिंगा मूर्ति साहब का, उनके जो इदारा था वहां पर जब अक्सर जाया करते थे तो उनकी शख्सियत हमें बहुत पसंद आई. जब हमने उनको अप्रोच किया तो उन्होंने माशाल्लाह बहुत ही अच्छे दिल से इसको स्वीकार किया और हमको यहाँ पर जो उनका जो अभी बसवालिंगा मठ है, जो टेम्पल है टीपू टाउन के अंदर, वो बनाने के लिए आप तैयार हो गए. वैसे तो बहुत लोगों ने बहुत कुछ बहुत लोगों को दिया है, बहुत गिफ्ट्स दिए हैं, चाहे मंदिर के लिए हो, चाहे मस्जिद के लिए हो, चाहे उसको वक्फ किया गया हो, चाहे गिफ्ट किया गया हो. लेकिन ये मंदिर बनाने के बाद तकरीबन 16 साल से स्वामी जी जो हैं इसको जो निभा के चल रहे हैं, ये सबसे बहुत बड़ी बात है. क्योंकि कोई भी ये लेके रख लेना, अपने साथ कोई चीज लेके रख लेना कोई बड़ी बात नहीं होती, लेकिन उसको निभाना जो होता है वो बहुत बड़ी बात होती है. और आप माशाल्लाह, आप और आपकी टीम, और उस वक्त से मैं देख रही हूँ हमारे स्वामी जी जो हमारे गांधीनगर के स्वामी जी हैं वो भी माशाल्लाह कदम से कदम बढ़ा के, और हमारे दीगर जो यहाँ पर असहाब मौजूद हैं, सारे लोग उस वक्त 16 साल पहले इस इदारे से जुड़े थे और माशाल्लाह आज तक हमारे साथ खड़े हुए हैं. आज जब जाहिदुल्ला खान इस दुनिया में नहीं रहे तो इस एक अकेलेपन में, ऐसे वक्त में, और हमारी फैमिली के एक मुश्किल वक्त में भी आप तमाम ने हमको बहुत ज्यादा सपोर्ट दिया, बहुत ज्यादा इनकरेज किया और इस प्रोग्राम को आगे बढ़ाया. इसके लिए मैं बहुत बहुत शुक्रिया तमाम का अदा करती हूँ और उम्मीद करती हूँ कि आगे चलकर भी ये मामला जो है ऐसे ही चलता रहे, चाहे हम रहें या ना रहें. और यहाँ पर हमारे बच्चे भी हैं, हमारे टीम मेंबर्स भी हैं. अगर कोई आपको ऐसा वक्त आए कि आप कहीं भी हो, अगर हम ना हो या हम हो हमारे होने की हालत में और ना होने की हालत में, तो आप तमाम जुड़कर स्वामी जी को सपोर्ट करें और इस काम के लिए उनको एनकरेज करें. शुक्रिया. अस्सलाम वालेकुम रहमतुल्लाहि बरकातहू. अल्लाहुम्मा सल्ली अला मोहम्मद व अला आलि मोहम्मद. आज शहर मैसूर के रमनहल्ली टीपू टाउन में टीपू मस्जिद के अंदर जो है एक जो है पाद यात्रा जो मोहब्बत का, इस मस्जिद से जो है श्री श्री बसवालिंगा स्वामी जी मूर्ति का
जो बसवा ध्यान मंदिरा है वहां तक जो है हिंदू मुस्लिम भाई भाई जो है मिलकर जो है पाद यात्रा निकालते हैं। ये पिछले जो है 15-16 साल से जो है टीपू मस्जिद से बसवा ध्यान मंदिरा तक जो है सब मिलकर जो है पाद यात्रा करते हैं। और इसके अंदर जो है हर कौम के हर मजहब के जो हैं मोहतबर बुजुर्ग शामिल होते हैं। आज के इस फितना के दौर के अंदर जो हम हिंदुस्तानियों को ऊंच नीच के इसके ऊपर जो है ऊंची जात वाले जो हैं हर एक एतबार से जो है निशाना बना रहे हैं, वो जो है सारी कौम को तो मालूम ही है। ऐसे फितने के दौर के अंदर जो है एक मोहब्बत का पैगाम देते हुए पिछले 15-16 साल से जो है यहां पर ही, इससे अव्वल भी जो है स्वामी जी जो है अग्रहार के मठ में थे, तो टोटल जो है 20 बरस से 20 साल से जो है इनकी ये कोशिश रही है कि हिंदू मुस्लिम मानों के अंदर जो है मोहब्बत और भाईचारगी रहे। इस पैगाम को आम कर लेकर जो है अभी तक के आ रहे हैं। और आज जो है इनका ध्यान मंदिर का जो है 15वां साल है, सालाना जो है वहां पर जलसा किया जाता है। और इसके अंदर जो है सबसे पहले वहां पर जो है इनका जो है झंडा बुलंद करके उसके बाद जो है हजरत टीपू सुल्तान शहीद रहमतुल्लाह अलैह के नाम से जो है ये मस्जिद है, यहाँ पर आते हैं। फिर यहाँ से जो है पाद यात्रा करते हुए सारे मिलकर वहां पर इनके मठ तक जाते हैं। ये जो है एक मोहब्बत का पैगाम है, इंसानियत का पैगाम है। इसके अंदर जो है मरहूम जाहिदुल्लाह खान और उनकी फैमिली जो है उनका जो है भरपूर साथ है। और जो है सुल्तान शहीद रहमतुल्लाह अलैह के नाम से जो है ये जो है मैसूर का जो है पहला ट्रस्ट है, जो स्वामी जी को जो है उनको मठ के लिए जगह दिया गया है। और यहाँ पर दूसरे मजाहिब के लोगों के लिए भी उन्होंने जो है जगह दिए हुए हैं। और ऐसे मौके पर जो है मैं जो है अल्लाह ताला से दुआ करता हूँ कि मरहूम जाहिदुल्लाह खान की जो है अल्लाह जन्नत में आला से आला मकाम अता फरमाए। सर पिछले साल इसी मुकाम पे जाहिदुल्लाह खान साहब ने बेहतरीन तकरीर की थी। आज उनकी अहलिया और उनके तासरात को लेकर इनके आज गमगीन माहौल देख रहे हैं। एक इंसान को आना है तो जाना ही है। हाँ। और उनके अवसाफ जिंदा रहते हैं। हाँ। तो इस सिलसिले में मोहतरमा को क्या कहेंगे सर? इनके नक्शा कदम पर चल रही है और टीपू टाउन को आगे बढ़ाने में बहुत बड़ा किरदार अदा कर रहे हैं इस मुवासिले में। मैं अल्लाह ताला से दुआ करता हूं कि जिस तरीके से पहले सुल्तान की मोहब्बत में इस इदारे को कायम किए, सिर्फ मैसूर में नहीं, मैंने जो है वैसे ही सुना है कि ये दूसरे कर्नाटक के सूबों में अभी जो है वहां पर भी जो है सुल्तान के नाम से जो है इदारे चल रहे हैं। अल्लाह ताला उनके अहले अयाल को जो है सब्र जमील अता फरमाए और इसी तरीके से कौम और मिल्लत की जो है खिदमत करने का जज्बा और ताकत इन्हीं अता फरमाए। ಎಲ್ಲರಿಗೂ ನಮಸ್ಕಾರ, ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತು। ಈ ಕಾರ್ಯಕ್ರಮ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ. ಈ ನಮ್ಮ ವರ್ಷೋತ್ಸವ ಈ ಸ್ವಾಮಿ ಮಠದವರು ಮಾಡ್ತಾರೆ. ಈ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರೋ ಎಲ್ಲ ಸ್ವಾಮೀಜಿಗಳೇ, ಕೆಲವ್ರ ಹೆಸರು ಗೊತ್ತಿಲ್ಲ, ಅದಕ್ಕೆ ಒಟ್ಟಾರೆ ಹೇಳ್ತಾ ಇದ್ದೇನೆ. ಗುರುಗಳೇ, ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿರೋ ಬಂಧುಗಳೇ, ಮಕ್ಕಳೇ, ಪ್ರಿಯ ಮಕ್ಕಳೇ, ಇವಾಗ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಪೈಗಂಬರ್ ಬಗ್ಗೆನೂ ಮಾತಾಡಿದ್ರು ಸ್ವಾಮೀಜಿ, ಆಮೇಲೆ ಬಸವಣ್ಣ ಬಗ್ಗೆನೂ ಮಾತಾಡಿದ್ರು, ಆಮೇಲೆ ಈ ಟಿಪ್ಪು ಟೌನ್ ಬಗ್ಗೆನೂ ಬಿಡಿಸಿ ಮಾತಾಡಿದ್ರು. ಯಾವ ರೀತಿ ನಾವು ನಡವಳಿಕೆ ನಡಿಬೇಕು, ಯಾವ ರೀತಿ ನಾವು ಬಾಳ್ಬೇಕು, ಮನುಷ್ಯ ಹುಟ್ಟ ಮುಂಚೆ ಅವನು ಯಾವ ಜಾತಿ ಅಂತಾನೂ ಗೊತ್ತಿಲ್ಲ. ಅವನು 1 ವರ್ಷ ಇದ್ರೂ ಅವ್ನು ಯಾವ ಗಂಟ ಅವನಿಗೆ
ಬುದ್ಧಿ ಬರಲ್ಲ. 6 ವರ್ಷ 5 ವರ್ಷ ಗಂಟನೂ ಅವ್ನು ಯಾವ ಜಾತಿನಲ್ಲಿ ಹುಟ್ಟಿದ್ದೀನಿ ಅಂತ ಗೊತ್ತಾಗೋದಿಲ್ಲ. ನಂತರ ಅವರು ಮನೆಯಲ್ಲಿ ನಾವು ಈ ಜಾತಿಗೆ ಸೇರಿದ್ದೀವಿ ಅಂತ ಮನೆಯಲ್ಲಿ ಹೇಳ್ಕೊಡೋದು. ಅವ್ನು ಮುಸ್ಲಿಮ್ಸ್ ಆಗಿ ಹುಟ್ಟುತ್ತಾನೋ, ಹಿಂದೂ ಆಗಿ ಹುಟ್ಟುತ್ತಾನೋ, ಕ್ರಿಶ್ಚಿಯನ್ಸ್ ಆಗಿ ಹುಟ್ಟುತ್ತಾನೋ, ಆ ಮಗುಗೆ ಏನು ಗೊತ್ತಾಗೋದಿಲ್ಲ. ಇವಾಗ ಕೆಲವು, ನಾನು ಅದೆಲ್ಲ ಬಿಡಿಸಿ ಹೇಳಲ್ಲ, ಕೆಲವು ಶಕ್ತಿಗಳು ಇವಾಗ ಹಿಂದೂ ಮುಸ್ಲಿಮ್ಸ್ ಭಾವನೆ ತಂದು ಹೊಡೆದಾಟಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಇವತ್ತು ಎಷ್ಟು ಪ್ರೀತಿ ವಿಶ್ವಾಸದಿಂದ ಸ್ವಾಮೀಜಿಗಳು, ಗುರುಗಳು, ಆಮೇಲೆ ಈ ಟಿಪ್ಪುವನ್ನು ಉಳಿಸೋಕ್ಕೆ ಒಂದು ಹೆಣ್ಣು ಆಗಿ ಒಂದು ಹೆಜ್ಜೆನಲ್ಲಿ ಕಷ್ಟಪಟ್ಟು ಮುಂದುವರಿಸಿ ಇಲ್ಲಿ ನಮ್ಮ ಸಲ್ಮಾ ಸಿದ್ದಿಕ್ ಅವರು ಬಹಳ ಪ್ರಯತ್ನ ಮಾಡಿದ್ದಾರೆ. ಎಲ್ಲರಿಗೂ ಒಂದಾಗಿ ಬಾಳವ ಅಂತ ಕಷ್ಟಪಟ್ಟಿದ್ದಾರೆ. ನಾನು ನಮ್ಮ ಎಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಇವತ್ತು ದಿನ ಬಹಳ ಕಷ್ಟ ಐತೆ. ಒಂದು ಹಿಂದೂ ಒಂದು ಮುಸ್ಲಿಮ್ಸ್ಗೆ ಸೇರಿಸ್ಬೇಕಾದ್ರೆ ಸ್ವಲ್ಪ ಕಷ್ಟ ಇಲ್ಲ, ಬಹಳ ಕಷ್ಟ ಇದೆ. ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಅದು 2 ಆಗ್ತೀವಿ. ಇವತ್ತು 1 ಮಾಡಿದ್ರೆ ಹೊರಗಡೆ ಹೋಗಿ 2 ಆಗ್ತೀವಿ. ಒಂದು ತಾಯಿ ಮಕ್ಕಳೇ ಒಂದಾಗೋದಿಲ್ಲ. ಅದರಿಂದ ಇವರು ಕಷ್ಟಪಟ್ಟು ನಮ್ಮ ಸ್ವಾಮೀಜಿ ಸ್ವಾಮೀಜಿ ಅವರು ಇಲ್ಲಿ ಒಂದು ಮಠ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿ ಒಂದು ಹಿಂದೂ ಮುಸ್ಲಿಂ ಒಂದಾಗಿ ಬಾಳ್ಬೇಕಂತ ಬಹಳ ಕಷ್ಟಪಡ್ಕೊಂಡು ಬರ್ತಾ ಇದ್ದಾರೆ. ದೇವರು ಇವರಿಗೆ ಶಕ್ತಿ ಕೊಡ್ಲಿ. ನಮ್ಮ ಸಲ್ಮಾ ಸಿದ್ದಿಕ್ ಅವ್ರಿಗೂ ಅಲ್ಲಾಹ್ ತಾಲಾ ಈ ಶಕ್ತಿ ಕೊಡ್ಲಿ ಅಂತ ಹೇಳಿ ನನ್ ಮಾತಾಡಕ್ಕೆ ಅವಕಾಶ ಕೊಡೋದಕ್ಕೆ ಧನ್ಯವಾದ ಹೇಳಿ ನನ್ನ अस्सलामु अलैकुम व रहमतुल्लाहि तआला व बरकातुहू। अस्सलातु वस्सलामु अलैका या रसूलल्लाह, अस्सलातु वस्सलामु अलैका या नबी अल्लाह सल्लल्लाहु तआला अलैहि वसल्लम। हजरात, यहाँ जहाँ आप खड़े हैं ये कोई आम जगह नहीं है, ये अल्लाह तबारक व तआला का मुक़द्दस घर है जिसको मस्जिद कहा जाता है। और मस्जिद ये एक ऐसी जगह है जहाँ हम अपनी ज़बान में मुसलमान लोग इबादत करते हैं, और मंदिर एक ऐसी जगह है जहाँ हिंदू हमारे भाई पूजा करते हैं। स्वामी जी, हमें सोचना चाहिए, स्वामी जी किस जगह से अपने इस काम का आगाज कर रहे हैं? अल्लाह के मुक़द्दस घर से, अल्लाह तबारक व तआला के मुक़द्दस घर से इस चीज़ का आगाज कर रहे हैं। अब जानिए कि इस मस्जिद की कितनी अहमियत है, मस्जिदों की कितनी अहमियत है। हर साल मुझे हमारे जाहिदुल्लाह खान मरहूम अल्लाह उनको जन्नत अता फरमाए, जब भी स्वामी जी का प्रोग्राम होता था तो हमारे जाहिदुल्लाह खान हमें हजरत 5 मिनट के लिए आप यहाँ आ जाएं और आपकी शिरकत हो जाए तो बहुत मेहरबानी होगी। तो मैं उनके दावत पर लब्बैक कहते हुए हर साल हाजिर होता था। अल्लाह तबारक व तआला उनको गरी के जन्नत करे। हमारे दरमियान नहीं है लेकिन उनकी यादें हमारे दरमियान जिंदा है और इंशाअल्लाह तबारक व तआला कयामत तक जिंदा रहेगी। अल्लाह तबारक व तआला की बारगाह में दुआ है कि परवरदिगार आलम उनके घर वालों को सब्र जमील की तौफीक अता फरमाए। इतना बड़ा काम मैडम ने भी मुझसे कहा, हजरत इतने सारे अरमान हमारे दिलों में थे लेकिन वो सब क्या है चले गए कि हम इंशाअल्लाह साथ में रह करके ये काम करते हुए जाएंगे और टीपू ट्रस्ट को इंशाअल्लाह तबारक व तआला आगे बढ़ाते हुए जाएंगे। लेकिन मेरे दोस्तों, क्या भरोसा है जिंदगानी का, आदमी बुलबुला है पानी का। क्या भरोसा है जिंदगानी का, जो काम करो वो काम को मजबूती और इस्तेहकाम से करते जाओ। अगरचे ना रहोगे इंशाअल्लाह तबारक व तआला तुम्हारे कामों की वजह से परवरदिगार आला तुम्हारे नामों को जिंदा रखेगा। तो अल्लाह तबारक व तआला की बारगाह में दुआ है कि मौला हमारे इस फैमिली को परवरदिगार आलम हर आफत से, हर बला से, हर मुसीबत से परवरदिगार आलम महफूज फरमाए। जाहिदुल्लाह खान, हमारे मैडम सलमा साहिबा, उनके बच्चों को परवरदिगार आलम हर मुसीबतों से महफूज फरमाए और जब तक रहे हुजूर टीपू सुल्तान के दुआओं को लेकर के इन तमाम कामों को करते रहें। इसलिए कि हुजूर टीपू सुल्तान कोई आम आदमी नहीं थे। टीपू सुल्तान मेढक को मार करके टीपू सुल्तान नहीं बने थे। टीपू सुल्तान शेर का जबड़ा चीर करके हुजूर टीपू सुल्तान शेर बने थे मेरे दोस्तों। और उनका एक कौल आपको याद होगा कि शेर की, गिदड़ की 1000 साल की जिंदगी से बेहतर है शेर की 1 दिन की जिंदगी। वो शेर भर करके जिंदगी जिए। तो अल्लाह तबारक व तआला की बारगाह में दुआ है कि मौला हम सबको
टीपू सुल्तान के नक्शे कदम पर, उनके राह पर रह करके जिंदगी गुजारने की तौफीक अता फरमाए। और हमारे स्वामी जी जो काम करने जा रहे हैं, अल्लाह तबारक व तआला की बारगाह में दुआ है कि मौला इन्हें इसके जरिए हिदायत नसीब फरमाए और ऐसे ही अल्लाह वालों को बुजुर्गान दीन के नक्शे कदम पर रह करके इस काम को आगे बढ़ाने की तौफीक अता फरमाए। स्वामी जी को मैं 2 साल से यहाँ काम कर रहा हूं, लेकिन देख रहा हूं माशाअल्लाह स्वामी जी इस ट्रस्ट से जुड़े हुए हैं और कोई ऐसी शिकायत हमें नहीं मिली है, समझे, और काम करते जा रहे हैं। अल्लाह तबारक व तआला की बारगाह में दुआ है जितने भी लोग यहाँ हमारे मुसलमान भाई हाजिर है, हिंदू भाई, इंसानियत के नाते हम उनके लिए दुआ कर रहे हैं कि अल्लाह सबको सेहत व आफियत नसीब अता फरमाए, हमारे इस टरफ को जिंदा फरमाए और हमेशा आदाब रखे, फाइंदाबाद फरमाए और परवरदिगार आलम खास तौर पर हमारे सलमा मैडम को परवरदिगार आलम सेहत व तंदुरुस्ती अता फरमाए, इसलिए कि इस ट्रस्ट की जान यही है, इस ट्रस्ट की जान यही है। अल्लाह तबारक व तआला इनको कदम ब कदम सबको लेकर के चलने की तौफीक अता फरमाए। अस्सलामु अलैकुम व रहमतुल्लाहि तआला व बरकातहू। ಹಾಂ ಸರ್, ಇಲ್ಲಿಗೆ ಎಂಡ್ ಆಯ್ತು ಅಂತ. ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಭೀಮ್, ಜೈ ಕರ್ನಾಟಕ, ಜೈ ಭಾರತ್, ಜೈ ಬಸವ, ಜೈ ಮೊಹಮ್ಮದ್ ಪೈಗಂಬರ್. ಎಸ್. अस्सलातु वस्सलामु अलैका या रसूलल्लाह, अस्सलातु वस्सलामु अलैका या हबीबल्लाह. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಗೊತ್ತಿದೆ ನನಗೆ ಕನ್ನಡ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ, ಅದಕ್ಕೆ ಉರ್ದುದಲ್ಲಿ ಮಾತಾಡೋಕ್ಕೆ ನಾನು ಪರ್ಮಿಷನ್ ಕೇಳ್ತಾ ಇದ್ದೀನಿ. ಎಲ್ಲ ಸ್ವಾಮಿಗಳು ಅರ್ಥ ಮಾಡ್ಕೋಬೇಕು. तकरीबन 16 साल गुजर गए स्वामी जी को जब यहाँ पर आपने बसवा ध्यान मंदिर की शुरुआत की थी, और
पिछले साल जब हम यहाँ पर ये फंक्शन मना रहे थे, जो सालाना इजलास होता है स्वामी जी का, तो मेरे शौहर जनाब जाहिदुल्लाह खान हमारे साथ थे और बहुत ही अच्छी शायरी उन्होंने कन्नड़ा में की थी। जैसे कि आप जानते हैं, आप एक बेहतरीन ख्वाल थे और जो हमारा विश्वविख्यात दशहरा जिसे कहते हैं, वहां पर पहली मर्तबा कन्नड़ा में उन्होंने खवाली पेश की थी। तो सिर्फ खवाली उर्दू और अरबी में नहीं होती, बल्कि ये कन्नड़ा में भी इसको निभा के गाया जा सकता है करके पहली मर्तबा हिंदुस्तानी संगीत को उन्होंने खवाली के रूप में दुनिया के सामने पेश किया था। तो उसी खवाली के चंद मिसरे जो है पिछली मर्तबा आप यहाँ पर बोले थे, जो स्वामी जी उसको याद कर रहे थे, हमारे गांधीनगर के स्वामी जी जनाब ज्ञान प्रकाश स्वामी जी। मुन्नो के बारे में वो एक बहुत ही मशहूर उनकी शायरी है जो यूट्यूब में भी अपलोड है। आज ये प्रोग्राम मुझे अपनी तरफ से एक अधूरापन महसूस हो रहा है, क्योंकि मेरे साथ में मेरे शौहर नहीं है और आज पहली मर्तबा मैं अकेले इस दयास पर बैठी, तो मुझे बड़ा ही मतलब अजीब लगा, बहुत ही दिल को तकलीफ हुई। लेकिन ये जो स्वामी जी का प्रोग्राम है, इसको एनकरेज करना, इसको आगे लेके जाना, अब दो जिम्मेदारियां मेरे कंधे पर आ गई। मुझे ये इस बात का भी एहसास हुआ यहाँ पर बैठने के बाद। तो मैं स्वामी जी का शुक्रिया अदा करती हूँ कि उन्होंने ये एक सिलसिला 16 साल से निभाए रखा और इसको निभाते जा रहे हैं। आज जो गेस्ट आए हुए हैं माशाल्लाह एक से बढ़कर एक हैं। यहाँ पर ऐसे गेस्ट हैं जो 16 साल से हमारे साथ जुड़े हुए हैं और ऐसे भी गेस्ट हैं जो पहली मर्तबा हमारे इस फंक्शन में आए हुए हैं। तो आपकी बातें सुनकर भी इस बात का एहसास होता है कि स्वामी जी या टीपू सुल्तान ट्रस्ट की जानिब से जो कुछ भी किया जा रहा है, ये अवाम तक पहुंचना चाहिए और इसको एक मिसाल बनाकर हिंदुस्तान के हर सूबे, हर जिले में ऐसी एक मिसाल कायम करनी चाहिए जहां पर हिंदू मुसलमान सब लोग मिलजुल कर रहें। क्योंकि सिर्फ और सिर्फ जात एक ऐसा मसला है जहां पर हमको आराम से लड़ाया जा सकता है और कुछ भी हमारे से इमोशनल ब्लैकमेल किया जा सकता है और हर मामले में इंसान को यूज किया जाता है और वो है जात। तो अगर ऐसे इदारे सब जगह बनने लगे, तमाम जगहों पर ऐसे इदारे बनने लगे, तो इंशाअल्लाह बहुत कुछ अच्छा यहाँ पर अमन देखने को मिलेगा। मैं शुक्रिया के साथ अपनी जगह लेती हूँ। ನಮ್ಮನ್ನ ತುಂಬಾ ದಿಗ್ಭ್ರಮೆಗೊಳಪಡಿಸ್ತು। ಅವರು ಕೊಡಗಿನಲ್ಲಿ ಬೆಳಗುಂದ ಎಂಬುವಂತ ಒಂದು ಊರಿದೆ, ಬಹಳ ದೊಡ್ಡ ಅರಮನೆ ಅಂತ ಮನೆ. ನಾನು ಪ್ರತಿ ಸರಿನೂ ರಂಜಾನ್ ಕರೀತಾ ಇದ್ರು, ಹೋಗ್ತಾ ಇದ್ದೆ. ಈಗ ಹಿಂದೂ ಮುಸ್ಲಿಮ್ಸ್ ಎಲ್ಲ ಬಂದು ಅಲ್ಲಿ ಊಟಕ್ಕೆ ಬರ್ತಾ ಇದ್ರು. ನಾನು ಬಹಳಷ್ಟು ಸರಿ ಅವರ ಬೆಳಗುಂದದ ಮನೆಗೆ ಹೋಗಿ ಬಂದಿದ್ದೇನೆ. ಅವ್ರೆಷ್ಟು ಎತ್ತರದ ವ್ಯಕ್ತಿತ್ವ ಅಂದ್ರೆ, ಒಂದ್ಸರಿ ಇಲ್ಲಿ ಜಾಹಿದುಲ್ಲಾ ಖಾನ್ ಅವರು ನನ್ನ ಜೊತೆ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ರು. ಯಾರೋ ಬಂದು ಗೆಸ್ಟ್ಗಳು ಬಂದು ಇವರು ಸಿನಿಮಾ ಹೀರೋನ, ಇವರು ಹೀರೋ ತರ ಇದಾರೆ ಅಂತ ಕೇಳಿದ್ರು ಜಾಹಿದುಲ್ಲಾ ಖಾನ್ ಅವ್ರಿಗೆ. ಅಷ್ಟೊಂದು ಎತ್ತರದ ವ್ಯಕ್ತಿತ್ವ, ಅಷ್ಟೇ ಗಂಭೀರತೆ, ಅಷ್ಟೊಂದು ಪ್ರೀತಿ ತೋರಿಸ್ತಕ್ಕಂಥದ್ದು ಬೇರೆಯವ್ರಿಗೆ, ಬಹಳ ಎಲ್ಲರನ್ನು ಕೂಡ ಪ್ರೀತಿಸ್ತಕ್ಕಂತ ಗುಣ ಸನ್ಮಾನ್ಯ ಜಾಹಿದುಲ್ಲಾ ಖಾನ್ ರವರಲ್ಲಿ ಇತ್ತು. ಅವರು ಬಹಳಷ್ಟು ಕಡೆ ಆಂಧ್ರ, ತಮಿಳುನಾಡು, ಕರ್ನಾಟಕ, ಕೇರಳ
ಬಹುಭಾಷಾ ಪಂಡಿತರವರು, ಸ್ವತಃ ಕವಿಗಳು ಅವರು, ತಾವೇ ಸ್ವತಃ ಹಾಡುಗಳನ್ನ ಬರೆದು ಕವ್ವಾಲಿನಲ್ಲಿ ಹಾಡ್ತಾ ಇದ್ರು. ಸಂಗೀತವನ್ನ ರಾಗ ಸಂಯೋಜನೆ ಮಾಡಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಆಗ್ಲಿ, ಹಿಂದೂಸ್ತಾನಿ ಸಂಗೀತ ಆಗ್ಲಿ ಎಲ್ಲ ಪರಿಚಯ ಇತ್ತು ಅವ್ರಿಗೆ. ಹೀಗಾಗಿ ಅವರು ಸ್ವಯಂ ಕವಿಗಳಾಗಿದ್ರು. ಅವರೇ ಸ್ವಂತ ಹಾಡುಗಳನ್ನ ಬರೆದು ಕನ್ನಡದಲ್ಲಿ, ಉರ್ದುನಲ್ಲಿ ಟಿಪ್ಪು ಸುಲ್ತಾನ್ ಬಗ್ಗೆ ಹಾಡು ಬರೆದಿದ್ದಾರೆ. ಹಾಡು ಬರೆದು ಅವರೇ ಸ್ವತಃ ರಾಗ ಸಂಯೋಜನೆ ಮಾಡಿ ಹಾಡಿದ್ದಾರೆ ಅವರು. ಹೀಗಾಗಿ ಅವ್ರದ್ದು ಬಹುಮುಖ ವ್ಯಕ್ತಿತ್ವ, ಪ್ರತಿಭೆ ಅವ್ರದ್ದು. ನಿಜವಾಗ್ಲೂ ಅವರಿಗೆ ರಾಜ್ಯ ಮಟ್ಟದ ಅವಾರ್ಡ್ ಸಿಕ್ಬೇಕಾಗಿತ್ತು. ಹಲವಾರು ವೇದಿಕೆಗಳು ಅವ್ರನ್ನ ಸನ್ಮಾನಿಸಿದವೆ. ಕರ್ನಾಟಕದ ನಮ್ಮ ಮೇಡಮ್ನವ್ರು ಹೇಳ್ದಂಗೆ ದಸರಾ ಅಂತ ಹೇಳಿದ್ರೆ ವಿಶ್ವವಿಖ್ಯಾತ ದಸರಾದಲ್ಲಿ ಅವರು ಕನ್ನಡ ಗಜಲ್ ಗೀತೆಗಳನ್ನ ಹಾಡಿ ಹೆಸರುವಾಸಿಯಾಗಿದ್ರು. ಎಕ್ಸಿಬಿಷನ್ ಅಂತ ಏನ್ ಕರಿತೀವಿ ಅಲ್ಲೂ ಹಾಡಿದ್ದಾರೆ, ಚಾಮುಂಡಿ ಬೆಟ್ಟದಲ್ಲಿ ಹಾಡಿದ್ದಾರೆ. ಇನ್ನು ಬೇರೆ ಬೇರೆ ಅವರು ಎಲ್ಲೆಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಅವರಿಗೆ ಅವಕಾಶವನ್ನ ಕೊಡ್ತಾ ಇತ್ತು, ಅಲ್ಲೆಲ್ಲ ಈ ಕನ್ನಡ ಗಜಲ್ ಗೀತೆಗಳು ಮತ್ತು ಉರ್ದು ಕವ್ವಾಲಿ ಗೀತೆಗಳನ್ನ ಹಾಡಿ ಜನರ ಮನಸ್ಸಿನಲ್ಲಿ ಉಳ್ಕೊಂಡಿದ್ರು. ನನ್ನ ಜೊತೆನೆ ಒಂದ್ 4-5 ಕವ್ವಾಲಿಗಳು ಅವ್ರ ಜೊತೆ ನಾನು ಹೋಗಿದ್ದೀನಿ. ನಮ್ಮ ಬೆಂಗಳೂರಿನಲ್ಲಿ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಒಬ್ರು ತುರಾಬಿಯ ಬಾಬಾ ಅಂತ ಇದ್ದಾರೆ. ಅವ್ರನ್ನ ಆಹ್ವಾನ ಮಾಡಿದ್ರು ಜಾಹಿದುಲ್ಲಾ ಖಾನ್ ಅವ್ರನ್ನ. ನಾನು ಕೂಡ ಹೋಗಿದ್ದೆ. ಹೀಗಾಗಿ ಅವರು ಹಾಡುವಂತಹ ಕವ್ವಾಲಿಗಳನ್ನ, ಕನ್ನಡ ಗಜಲ್ ಗೀತೆಗಳನ್ನ ಬೆಳಕರಿಯವರೆಗೂ ಕೂಡ ನಾವು ಕೂತ್ಕೊಂಡು ಕೇಳಿದ್ದೇವೆ. ಹೀಗಾಗಿ ಆಂಧ್ರ ಪ್ರದೇಶದವರು ಅವ್ರನ್ನ ಕರೀತಾ ಇದ್ರು, ತಮಿಳುನಾಡಿನವರು ಅವ್ರನ್ನ ಆಹ್ವಾನ ಮಾಡ್ತಾ ಇದ್ರು, ಕೇರಳದವರು ಅವ್ರನ್ನ ಕರೀತಾ ಇದ್ರು. ಜಾಹಿದುಲ್ಲಾ ಖಾನ್ ರವರು ನಿಜವಾಗ್ಲೂ ಕೂಡ ಒಬ್ಬ ಹೀರೋ ಇದ್ದಂಗೆ. ಅವರ ಎತ್ತರ, ಅವರ ಆಡುವಂತಹ ಮಾತು, ಅವರ ಗಂಭೀರತೆ, ಅವರ ಸಂಗೀತ, ಅವರ ಸಾಹಿತ್ಯ ಇದೆಲ್ಲವನ್ನು ಕೂಡ ನೋಡಿದಾಗ ಒಬ್ಬ ನಿಜವಾದಂತಹ ನಾಯಕನಲ್ಲಿ ಇರಬೇಕಾದಂತಹ ಒಂದು ಗುಣ ಅವರಲ್ಲಿ ಇತ್ತು. ಅಂತಹ ಜಾಹಿದುಲ್ಲಾ ಖಾನ್ ಅವರು ಕಳೆದ ಬಾರಿ ಇದೇ ವೇದಿಕೆಯಲ್ಲಿ ನಾವು ಅವ್ರಿಗೆ ಬಿಟ್ಬಿಡ್ತಿದ್ವಿ. ಅವ್ರದೇ ಆದಂತ ಸಂಗೀತ, ಅವರು ಕವ್ವಾಲಿ ಜೊತೆನಲ್ಲಿ ಕವಿತೆಗಳನ್ನ ಹೇಳ್ತಾ ಇದ್ರು, ಕವನಗಳನ್ನ, ಅವ್ರದೇ ಆದಂತ ಕವನಗಳನ್ನ ಅವ್ರು ಹೇಳಿದ ಜನಗಳಿಗೆ ಬಹಳ ಖುಷಿ ಕೊಡ್ತಾ ಇದ್ರು. ಅಂತ ಜಾಹಿದುಲ್ಲಾ ಖಾನ್ ವೇದಿಕೆ ಅಂತಾನೆ ಈ ಸರಿ ನಾವು ಮೊದಲ ವರ್ಷದ ಸ್ಮರಣೆ ಅಂತ ಬರೆದು ಅವರ ಒಂದು ವೇದಿಕೆ ಅಂತಾನೆ ನಾವು ಮಾಡಿದೀವಿ. ಇನ್ನು ಪ್ರತಿ ವರ್ಷವೂ ಕೂಡ ಅವರ ಸ್ಮರಣೆ ಈ ಮಠದಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ಲಿಂಗ ಸ್ವಾಯತ್ತವ ಮಾಡಿದನಾಗಿ ಧನ್ಯಳಾದೆನು ಧನ್ಯಳಾದೆನು ಹೇಳಿ ಹೆಸರಿಟ್ಟು ಬಹಳಷ್ಟು ಜನಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ರು. ಹಾಗೆ 16 ವರ್ಷಗಳ ಹಿಂದೆ ನಮ್ಗೆ ನಿವೇಶನವನ್ನ ದಾನ ಮಾಡಿ ಟಿಪ್ಪು ಟ್ರಸ್ಟ್ ವತಿಯಿಂದ ನಮ್ಮ ಅಜೀಜ್ ಮಾಸ್ಟರ್ ಅವರು ಬಂದು ಇಲ್ಲಿ ಒಂದು ಮಾರ್ಕ್ ಮಾಡಿಕೊಟ್ರು, ಸ್ವಾಮಿಗಳೇ ಇಲ್ಲಿ ನೀವು ಮಠ ಮಾಡ್ಕೊಳ್ರಿ ಅಂತ ಹೇಳಿ. ಕೆ ಅಬ್ದುಲ್ ಅಜೀಜ್ ಮಾಸ್ಟರ್ ಅವರು, ಜಾಹಿದುಲ್ಲಾ ಖಾನ್ ರವರು, ಸಲ್ಮಾ ಸಿದ್ದಿಕಾ ಮೇಡಮ್ ರವರು ಅವತ್ತಿನಿಂದನೂ ಕೂಡ ನಮಗೆ ಸಹಕಾರವನ್ನ ಕೊಟ್ಕೊಂಡು ಬಂದ್ರು. ಇವತ್ತಿನವರೆಗೂ ಕೂಡ ಅವರ ಒಂದು ಆಶ್ರಯದಲ್ಲಿ, ಅವರ ಒಂದು ನೆರಳಿನಲ್ಲಿ ಈ ಮಠಗಳನ್ನು ಹೇಳಬೇಕು. ಯಾಕಂತ ಹೇಳಿದ್ರೆ ಎಲ್ಲ ಒಂದು ಸತ್ಯವಾದಂತಹ ವಿಚಾರವನ್ನು ಒಪ್ಕೊಂಡಿರ್ತಕ್ಕಂಥವ್ರು ಬಹಳ ಆನಂದವಾಗಿ ಬರ್ತಾರೆ. ಇಂಥ ನಮ್ಮ ಸಂಬಂಧಿಕರು, ನಮ್ಮ ತಂದೆ ತಾಯಿಗಳು ಇದ್ದಂಗ ಯಾವುದೇ ಒಂದು ಕಾರ್ಯಕ್ರಮ ಹೇಳಿದ ತಕ್ಷಣನೇ ಬರ್ತಾರೆ. ನಂತರದಲ್ಲಿ ನಮ್ಮ ಸಲ್ಮಾ ಮೇಡಮ್ ಅವರ ಪುತ್ರರು, ಪುತ್ರಿಯರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಅವರ ಬಂಧು ಬಳಗದವರೆಲ್ಲ ಆಗಮಿಸಿದ್ದಾರೆ. ಇವರೆಲ್ಲರಿಗೂ ಭಗವಂತನ ಆಶೀರ್ವಾದ ಇರಲಿ ಅಂತ ಆಶಿಸ್ತಾ ನಂಜುಂಡ ಸ್ವಾಮಿ ಕಲ್ಕುಣಿ ಪೂಜೆ ಅರ್ಚಕರು, ಅವರು ನೇತೃತ್ವದಲ್ಲಿ ಅಡಿಗೆ ಮಾಡ್ತಕ್ಕಂಥದ್ದು, ಅವರು ಎಲ್ಲ ಪ್ರಸಾದವನ್ನು ಉಣಬಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ವರ್ಷ ನಡೆಸ್ಕೊಂಡು ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನ ಬಯಸ್ತಾ खाली है नाम तेरा अंबे कसों पे यार है पैग़ाम तेरा मस्जिद में खाने बुत खाने में हरम में जाकर जहां भी देखो जलवा
हयाम तेरा है दो जहां के मालिक खालिक है नाम तेरा कर मग़फ़िरत हमारी हम के उम्मती है नाज़िल हुआ है उन पर या रब कलाम तेरा है दो जहां के मालिक खालिक है नाम तेरा मस्जिद में खाने बुत खाने में हरम में जाकर जहाँ भी देखा जलवा है आम तेरा खदमत मुस्तफा के क्यों करे न जान दे दूं पहुंचा दिया उन्होंने हम पर पयाम तेरा है दो जहां के मालिक खालिक है नाम तेरा। ಈ ಕಡೆ ಇಲ್ಲ ಕ್ಲಾಸ್ ಪ್ಲೀಸ್ ಕ್ಲಾಸ್ ಹಾಕಿ ಹಾಕಿ ಸರ್ ಹಾಕಿ ಈಗ ಈ ಕಡೆ ಬನ್ನಿ ಇರೇ ಕ್ಯಾಮ್ರಾ ಅಮ್ಮ ತಗೊಳ್ಳಿ ಇಲ್ಲಿ ತಗೊಳ್ಳಮ್ಮ ಸರ್ ಈ ಕಡೆ ಬನ್ನಿ ಸ್ವಲ್ಪ ಇವ್ರೆ ಹಿಂದೆ ಬನ್ನಿ ಹಿಂದೆ ಬನ್ನಿ ಶ್ರೀ ಗುರುವೇ ನಮಃ ಶ್ರೀ ಗುರು ಪರಮಾತ್ಮನೇ ನಮಃ ಒಂದು ಗೌರವಾರ್ಪಣೆಯನ್ನ ಮಾಡಿದ್ದು ಸಂತೋಷ ಆಯಿತು. ದಯವಿಟ್ಟು ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಂತ ಇದ್ದೀನಿ. धोखा
ये भी तो पक्का बहुत बड़ा था। ಹಂಗೆ ನಿಂತ್ಕೊಳ್ಳಿ ಎಲ್ಲ ಫೋಟೋ ಇದೆ ಎಲ್ಲ ಭಾಷಾ बैग रेडी मैडम ओम श्री गुरु बसवलिंगाय नमः। ओम श्री गुरु ಬಂಧುಗಳೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯನೀಯ ಸ್ವಾಮೀಜಿ ಒಂದು ಗೌರವಾರ್ಪಣೆಯನ್ನ ಮಾಡಿದ್ದು ಸಂತೋಷ ಆಯಿತು. ದಯವಿಟ್ಟು ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಂತ ಇದ್ದೆ.